ಮಾಸ್ಟರ್, ಎಲ್ಲರೂ ಸಾಹಿತ್ಯಕ್ಕೆ ಸ್ಟೆಪ್ ಹಾಕ್ತಾರೆ, ಆದ್ರೆ ನೀವು ಮ್ಯೂಸಿಕ್ ಅಲ್ಲಿರುವಂತ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗೂ ಕೂಡ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ವಸಂತ್ ಮಾಸ್ಟರ್ ಹೀರೋ ತರ ಡ್ಯಾನ್ಸ್ ಮಾಡ್ತಾರಪ್ಪ, ಹೀರೋ ತರ. ಅಲ್ಲೊಂದು ವೈಲಿನು, ಗಿಟಾರು, ಒಂದು ಕೊಳಲು, ಏನಿದ್ರು ಕೂಡ ಅದಕ್ಕೊಂದು ಎಕ್ಸ್ಪ್ರೆಷನ್. ದಟ್ ಇಸ್ ವೈ ಯು ಆರ್ ವಸಂತ್ ಮಾಸ್ಟರ್. ಸೂಪರ್ ವಸಂತ್ ಮಾಸ್ಟರ್. ಈಗ ತುಂಟರ ತುಂಟ ವಿಜಯ ರಾಘವೇಂದ್ರ. ನಾನು ಆಸ್ ಇಟ್ ಈಸ್ ವಸಂತ್ ಮಾಸ್ಟರ್ ಅವರ ಬಾಡಿ ಲ್ಯಾಂಗ್ವೇಜ್ ನಾನು ಭಾಳ ದೊಡ್ಡ ಫ್ಯಾನ್ ಇದ್ದೀನಿ. ಯು ಆರ್ ವೆರಿ ಎಕ್ಸ್ಪ್ರೆಸಿವ್ ವಸಂತ್ ಮಾಸ್ಟರ್, ತುಂಬ ಎಕ್ಸ್ಪ್ರೆಸಿವ್ ಇದ್ದೀರಾ. ಆ ಕಡೆ ಯಶವಂತ್, ಅವ್ನು ಹಿ ಸೋ ಈಸಿ ವಿತ್ ಹಿಸ್ ಬಾಡಿ, ಹಿ ಸೋ ಈಸಿ ವಿತ್ ಹಿಸ್ ಫ್ಲಿಪ್ಸ್. ಬರೀ ಅದೇ ಇಲ್ಲದೇ ಇದರಲ್ಲಿ ಒಳ್ಳೆ ಒಂದು ನೀಟ್ ಕೊರಿಯೋಗ್ರಫಿ ಇತ್ತು. ಆ್ಯಂಡ್ ಪೂಜಾಗೆ ಬಹಳ ಚಾಲೆಂಜಿಂಗ್ ಇತ್ತು ಇವತ್ತು, ಯಾಕಂದರೆ ಆ ಲಿರಿಕೇ ಇಲ್ಲದೇ ಶಿ ಹ್ಯಾಡ್ ಟು ಎಕ್ಸ್ಪ್ರೆಸ್ ಈಚ್ ಆ್ಯಂಡ್ ಎವ್ರಿ ಬಿಟ್. ಅದನ್ನು ತುಂಬ ನೀಟಾಗಿ, ತುಂಬ ಎಕ್ಸ್ಪ್ರೆಸಿವ್ ಆಗಿ, ತುಂಬ ಪ್ಲೆಸೆಂಟಾಗಿ ಎಕ್ಸ್ಪ್ರೆಸ್ ಮಾಡಿದೆಯಾ ಪೂಜಾ. ವೆರಿ ನೀಟ್ಲಿ ಡನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಘು. ರಚ್ಚು? ಫಸ್ಟ್ಲಿ ನನಗೆ ಸೆಟ್ ತುಂಬಾ ಇಷ್ಟ ಆಯಿತು. ತುಂಬ ಬ್ಯೂಟಿಫುಲ್ ಆಗಿದೆ ವಿತ್ ನೈಸ್ ಕಾಂಬಿನೇಷನ್ ಪಿಂಕ್ ಆ್ಯಂಡ್ ವೈಟ್ ಆ್ಯಂಡ್ ಲೈಟಿಂಗ್ಸ್. ಈ ಹಾಡ್ ಸ್ಟಾರ್ಟ್ ಆದಾಗ ಲೈಟಿಂಗ್ಸ್ ಆ ಮೂಡ್ ಸೆಟ್ ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು ಮಾಸ್ಟರ್. ಅದಾದಮೇಲೆ ದೋಸ್ ಬಬಲ್ಸ್, ಅದು ಒಂಥರ ಇನ್ನೊಂದಷ್ಟು ಎನ್ಹ್ಯಾನ್ಸ್ ಮಾಡ್ತಿತ್ತು ನಿಮ್ಮ ಎಲ್ಲರ ಪರ್ಫಾರ್ಮೆನ್ಸ್. ಅದು ಬಿಟ್ಟರೆ ಪೂಜಾ, ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಎಲಿಗೆಂಟ್ ಆಗಿ ಮಾಡಿದ್ರಿ ಪೂಜಾ. ಆ್ಯಂಡ್ ಯಶವಂತ್, ನೀವು ಕೂಡ ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ವಸಂತ್ ಮಾಸ್ಟರ್, ಆಸ್ ಐ ಆಲ್ವೇಸ್ ಟೆಲ್ ಯು, ವಸಂತ ವಸಂತ. ಥ್ಯಾಂಕ್ ಯು ರಚ್ಚು. ಅಣ್ಣ, ಈ ತುಂಟರ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ನಿಮಗೆ? ವಸಂತ್ ಅವ್ರೆ, ಆ್ಯಕ್ಚುಲಿ ಮೂಮೆಂಟ್ಸ್ ವೈಸ್ ತುಂಬ ಚೆನ್ನಾಗಿತ್ತು, ಅದು ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ಎಸ್ಪೆಷಲಿ ಇವತ್ತು ಪೂಜಾ ಡ್ಯಾನ್ಸ್ ಮಾಡಿದ ಸ್ಟೈಲ್ ತುಂಬ ಚೆನ್ನಾಗಿತ್ತು. ಜಸ್ಟ್ ಲೈಕ್ ನಿಮ್ಮ ಮೇಕಪ್ಪು, ನಿಮ್ಮ ಅಪಿಯರೆನ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಏನಾದ್ರು ಸ್ವಲ್ಪ ನಾಟಿನೆಸ್ ಆಗಿ ಈ ಲುಕ್ ವೈಸ್ ಮಾಡಿದರೆ ಮಾತ್ರ ಇನ್ನೂ ತುಂಬ, ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬೀನ್ ಜೆನ್ಯೂನ್ಲಿ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ನಾನು ಎದ್ದಿನ ಮಾತಾಡ್ತೀನಿ ವಸಂತ್ಗೆ, ಐ ಲೈಕ್ ಯುವರ್ ಸ್ಟೈಲ್. ಭೂಮಿ ಮೇಲೆ ನಾವು ಏನೇ ಸಾಧನೆ ಮಾಡಬಹುದು, ಆದರೆ ಆ ಸಾಧನೆ ಹಿಂದೆ ಇರುವಂತ ಒಂದೇ ಒಂದು ಶಕ್ತಿ ಅಂದ್ರೆ ತಾಯಿ ಅನ್ನೋ ಶಕ್ತಿ ಮಾತ್ರ. ಅವಳು ಯಾವತ್ತೂ ಎದುರುಗಡೆ ಬಂದಾಗ ನಾನು ಈ ತರ ಮಾಡ್ದೆ, ನಾನು ಹೀಗ್ ಮಾಡ್ದೆ ಏನು ಹೇಳ್ಕೊಳಲ್ಲ. ನಾವೇನ್ ಮಾಡಿದ್ವಿ, ನಾವೇನ್ ಸಾಧನೆ ಮಾಡಿದ್ವಿ ಅದನ್ನ ಯಾವಾಗ್ಲೂ ಕೇಳ್ತಾಳೆ. ಮಾಸ್ಟರ್, ಇವತ್ತು ಕೊರಿಯೋಗ್ರಾಫರ್ಸ್ ರೌಂಡ್, ಓಕೆನಾ? ನೀವು ಬೇರೆ ಏನ್ ಪರ್ಫಾರ್ಮೆನ್ಸ್ ಬೇಕಾದ್ರೂ ಮಾಡ್ಬೋದಿತ್ತು, ಆದ್ರೆ ಈ ಒಂದು ವಿಷಯವನ್ನ ನೀವು ಆಯ್ಕೆ ಮಾಡಿದಂಥ ಕಾರಣ? ಯಾವಾಗಿಂದನೂ ಇತ್ತು ಮ್ಯಾಮ್, ಒಂದು ಸೆಂಟಿಮೆಂಟ್ ಸಾಂಗ್ ಮಾಡ್ಬೇಕು ನಾನು ಅಂತ. ಸೊ ಈ ಸತಿ ಅವಕಾಶ ಸಿಕ್ಕಿದೆ ಮಾಡೋಕ್ಕೆ. ನಿಮ್ಮ ಜೀವನದ ಶಕ್ತಿ, ನಿಮ್ಮ ತಾಯಿ ಬಗ್ಗೆ ಮಾತಾಡಿ ಮಾಸ್ಟರ್. ನಾನು ಏನು ನಿಂತಿದ್ದೀನೋ ಎಲ್ಲ ಅವಳು ಸಪೋರ್ಟಿಂದಾನೆ. ಯಾಕಂದ್ರೆ ನನಗೆ ಒಂದು ಟೈಮ್ ಬರುತ್ತೆ, ನಾನು ಒಬ್ಬ ಡ್ಯಾನ್ಸರ್ ಆಗ್ತೀನಿ ಅಂದಾಗ ನಮ್ಮ ತಂದೆ ಮನೆಯಿಂದ ಆಚೆಗಡೆ ಹಾಕ್ಬಿಟ್ಟಿರ್ತಾರೆ ನನ್ನ. ಇದರಲ್ಲಿ ಏನು ಕರಿಯರ್ ಮಾಡ್ಕೊತೀಯ ನೀನು, ಬೇಡ, ಇದು ಫೀಲ್ಡೇ ಬೇಡ ನಿನಗೆ, ಮನೆಗೆ ಬರಬೇಡ ಅಂದಿರ್ತಾರೆ. ಅವಾಗ ನನ್ನ ತಾಯಿನೇ ನನಗೆ ನಿಲ್ಲಿಸಿ ಸಪೋರ್ಟ್ ಮಾಡಿ, ಮಾಡ್ತೀಯಾ ಇದರಲ್ಲಿ ಇಂಪ್ರೂವ್ ಮಾಡ್ಕೋ, ಆಗುತ್ತೆ, ಅವರು ನಂಬ್ತಾರೆ, ಅವ್ರಿಗೂ ನಂಬಿಕೆ ಬರಬೇಕಲ್ವಾ, ಆ ಥರ ನಿಂತು ಸಪೋರ್ಟ್ ಮಾಡಿ ಇವಾಗ ನಾನು ಏನು ಮಂಜು ಮಾಸ್ಟರ್ ಏನಾಗಿದ್ದೀನೋ ಎಲ್ಲ ಅವಳ ಆಶೀರ್ವಾದ, ನಮ್ಮ ಆಶೀರ್ವಾದ. ರಾಘು? ಇರೋವಾಗ ಅದ್ರ ಬೆಲೆ ಗೊತ್ತಿಲ್ದಿರುವಂಥ ಸಂದರ್ಭದಲ್ಲಿ ಹೋದ್ಮೇಲೆ ಅದ್ರ ಬೆಲೆ ಗೊತ್ತಾಗಿ ಆ ಒಂದು ಪೇನನ್ನ ನೀವು ನರೇಟ್ ಮಾಡಿದಿರ, ಅದು ಬಹಳ ಚೆನ್ನಾಗಿತ್ತು. ಆ್ಯಸ್ ಅ ಹೋಲ್ ಆ್ಯಕ್ಟ್, ಆ್ಯಸ್ ಅ ಹೋಲ್ ಕಾನ್ಸೆಪ್ಟ್ ತುಂಬಾನೇ ಎಫೆಕ್ಟಿವ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಟಚಿಂಗ್ ಆಲ್ಸೋ. ಗಾಡ್ ಬ್ಲೆಸ್ ಯು. ವೆಲ್ ಆಗಿ ಸರ್. ಥ್ಯಾಂಕ್ ಯು ಸರ್. ಜನಿಯಾಜಿ? ಖಂಡಿತವಲ್ಲೂ ಎಮೋಷ್ನಲ್ ಆಗಿತ್ತು. ಖಂಡಿತವಲ್ಲೂ ಆ ಹಾಡಿಗೆ ಏನು ಬೇಕು ಅದನ್ನು 3 ಜನ ಪರ್ಫಾರ್ಮ್ ಮಾಡಿದ್ರಿ. ಹಾಗೂ ನಮ್ಮ ಗುಂಡಮ್ಮ ಅವರು ತುಂಬ ಅವರನ್ನು ಸಪ್ರೆಸ್ ಮಾಡಿ ಆ ಒಂದು ಏಜ್ಡ್ ಕ್ಯಾರೆಕ್ಟರ್ ಮೂಮೆಂಟ್ ಹೆಂಗಿರಬೇಕು ಅದನ್ನು ಎಲ್ಲೂ ಬಿಟ್ಕೊಡದೆ ತುಂಬ ಗ್ರೇಷಿಯಸ್ ಆಗಿ ಮಾಡಿದ್ರು. ಇಟ್ ವಾಸ್ ರಿಯಲಿ ವೆರಿ ವೆರಿ ಗುಡ್. ಆಲ್ ದಿ ಬೆಸ್ಟ್. ಅಣ್ಣ? ಐಡಿಯಾ ತುಂಬ ಚೆನ್ನಾಗಿದೆ, ಬಟ್ ಅದರಲ್ಲಿ ಸ್ವಲ್ಪ ಏನಂತೀವಿ, ಎಮೋಷನ್ ಅಂದ ತಕ್ಷಣ ಬರೀ ನಾವು ಅಳದೆ ಎಮೋಷನ್ ಹಾಕತ್ತೀವಿ, ಇಲ್ಲ, ನಗದಲ್ಲೂ ಒಂದು ಎಮೋಷನ್ ಇದೆ. ಅದೇನಾಗುತ್ತೆ ಅಂದರೆ ಅದನ್ನು ತೋರಿಸ್ಬಿಟ್ಟಿದ್ದು ಬಂದಾಗ ದಟ್ ಟೈಮ್ ಎಮೋಷನ್ ವಿಲ್ ಬಿ ಮೋರ್ ಗುಡ್. ಒಂದು ಫನ್ ಎಲಿಮೆಂಟ್ ಏನೋ ತಂದು ಆ ನೆನಪನ್ನ ನೆನೆಸ್ಕೊಂಡು ಆ ಮದರ್ ಇದು ಮಾಡಿದರೆ ಕೊರಿಯೋಗ್ರಾಫಿಲಿ ಒಂದು ಚೇಂಜ್ ಆಫ್ ಸ್ಟೈಲ್ ಸಿಗೋದು. ಇಟ್ ವುಡ್ ಹ್ಯಾವ್ ಬೀನ್ ಗುಡ್. ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡೂ ಇಟ್, ಬಿಕಾಸ್ ಹತ್ರ ಬಂತು ಫೈನಲ್ಸ್. ಸೊ ಓಕೆ ಸರ್, ಕಾಂಪಿಟೇಷನ್ ಗೋಯಿಂಗ್ ಟಫರ್. ಸರಿ ಸರ್, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಪ್ರತೀಕ್ಷಾ, ನಿಮ್ಮ ಜೀವನದಲ್ಲಿ ಡಾನ್ಸ್ನ ಹೇಳ್ಕೊಟ್ಟಂತ ಗುರು ಮಂಜು ಮಾಸ್ಟರ್ ಜೊತೆ ನೀವು ಡಾನ್ಸ್ ಮಾಡಿದ್ದು ಈ ಕ್ಷಣ ನಿಮ್ಗೆ ಎಷ್ಟು ಖುಷಿ ತಂದು ಕೊಟ್ಟಿದೆ? ಐ ಥಿಂಕ್ ಅವ್ರು ಬಿಯಾಂಡ್ ಅ ಪ್ರೊಫೆಷನಲ್ ರಿಲೇಶನ್ಶಿಪ್ ನಮಗೆ ತುಂಬಾ ಎಮೋಷನಲಿ ಸಪೋರ್ಟಿವ್ ಆಗಿದ್ದಾರೆ. ಡಾನ್ಸ್ ಮೇಲೆ ಫೋಕಸ್ ಮಾಡಿದಾಗ ನಿನ್ ಸ್ಟ್ರೆಂತ್ ಏನು ಅದನ್ನ ತೋರ್ಸೋಣ, ಯಾಕಾಗಲ್ಲ ನೋಡೋಣ ಅಂತ ಹೇಳಿ ಯಾವಾಗ್ಲೂ ಬೆನ್ನೆಲ್ಬಾಗಿ ನಿಂತಿರ್ತಾರೆ. ಸೊ ಐ ಆಮ್ ವೆರಿ ಗ್ಲಾಡ್. ಸೊ ನಾವು ಇನ್ನು ನೆಕ್ಸ್ಟ್ ರೌಂಡ್ ಪಕ್ಕ ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ, ಇನ್ನೂ ಬೆಸ್ಟ್ ಆಗಿ ಕೊಡ್ತೀವಿ. ಸೊ ಇದೊಂದು ಸ್ಮಾಲ್ ಗಿಫ್ಟ್ ತಂದಿದ್ದೀವಿ ಮಾಸ್ಟರ್ಗೆ.
ಹೇಗನ್ಸ್ತು ಮಾಸ್ಟರ್ ಈ ಆಶೀರ್ವಾದ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾವ್, ಥ್ಯಾಂಕ್ ಯು ಸೊ ಮಚ್. ಮಂಜು ಮಾಸ್ಟರ್ ಮತ್ತೆ ನಮ್ಮ ಗುಡ್ಡುಮ ಅನುಷಾನ ನಾವು ಬಹಳ ಸೀಸನ್ಸ್ ಇಂದ ನೋಡ್ತಿದೀವಿ ರಾಘು. ಐ ನೆವರ್ ಸಾ ದಟ್ ಗರ್ಲ್ ಇನ್ ಟಿಯರ್ಸ್. ಇಷ್ಟು ಜನರ ಪೈಕಿ ಯಾರಾದ್ರೂ ನಾನು ಯಾವತ್ತೂ ನೋಡಿಲ್ಲ ಅಣ್ಣ. ಅವ್ರನ್ನ. ಪಾಪ ತುಂಬ ಎಷ್ಟು ಗಾಡ್ ನಿಮ್ಗೆಲ್ಲ ವೈಫ್ ಇದ್ದಾರೆ, ಫ್ರೆಂಡ್ ಇದ್ದಾರೆ, ಮದರ್ ಇದ್ದಾರೆ, ಎಲ್ಲರೂ ಅವ್ರ ರೂಪದಲ್ಲಿ ನೋಡ್ತೀರಾ ಬಿಡ್ರಿ. ಯು ಆರ್ ಲಕ್ಕಿ. ಯಾವಾಗ್ಲೂ ಎಲ್ಲಾರನ್ನೂ ಚಿಯರ್ ಮಾಡುವಂತ ಒಂದು ಜೀವ ಅದು. ಅನುಷಾ, ಅನುಷಾ ನೀವಿಬ್ರು ಕಣ್ಣೀರ್ ಹಾಕ್ಬಾರ್ದು, ಯಾವಾಗ್ಲೂ ಖುಷಿಯಾಗಿರ್ಬೇಕು, ಓಕೆನಾ? ನಿನ್ನ ಜೀವನದ ಅತಿ ದೊಡ್ಡ ಸಪೋರ್ಟ್ ಸಿಸ್ಟಮ್ ಮಂಜು ಮಾಸ್ಟರ್. ಆ ನಿನ್ನ ಸಪೋರ್ಟ್ ಸಿಸ್ಟಮ್ ಶಕ್ತಿ ಮಂಜು ಮಾಸ್ಟರ್ ಬಗ್ಗೆ ಮಾತಾಡು ಪ್ಲೀಸ್. ನನ್ನ ಜೀವನೇ ಅವರು. 5 years ಆಯಿತು ನಾವು ಮದುವೆ ಆಗಿ, ಎಲ್ಲದನ್ನೂ ನೋಡ್ತಾ ಬಂದಿದ್ದೀವಿ. ಬಟ್ ನನ್ನ ಗಂಡ ಚೇಂಜ್ ಆಗಲೇ ಇಲ್ಲ. ಫಸ್ಟ್ ಡೇಯಿಂದನೂ ನನ್ನ ಗಂಡ ಹೇಗಿದ್ರೋ ಇವತ್ತು ಹಾಗೇ ಇದ್ದಾರೆ. ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಯಾವುದೋ ಜನ್ಮದ ಪುಣ್ಯಕ್ಕೆ ಅನಿಸುತ್ತೆ ನನಗೆ ಮಂಜು ಸಿಕ್ಕಿರೋದು. ಐ ಲವ್ ಯು ಬಬ್ಲು. ಅಷ್ಟೇ. ಮೋರ್ ಪವರ್ ಟು ಯು ಮಂಜು ಆ್ಯಂಡ್ ಗುಡ್ಡುಮ. ದೇವ್ರಿದ್ದಾನೆ ಅಂತ ನೀನು ನಂಬಿದ್ಯಾ, ಇನ್ನು ಮುಂದಕ್ಕೂ ನಂಬು, ಓಕೆನಾ? ನಗ್ನಾಗ್ತಾಯಿರಿ, ಖುಷಿಯಾಗಿರಿ. ರಾಯರ ಆಶೀರ್ವಾದ ಸಿಕ್ತು. ಈಗ ಸ್ಕೋರ್ಸ್ ನೋಡುವಂಥ ಸಮಯ. ರಾಘು 8.5. 8.5. ರಚ್ಚು 8.5. 8.5. ಜನಿಯಾಜಿ 8.5. 8.5. 25.5 ನಿಮ್ಮ ಟೋಟಲ್ ಸ್ಕೋರ್ ಆಗಿದೆ. ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್ ಮಂಜು ಮಾಸ್ಟರ್. ಖುಷಿಯಾಗಿ ಬರ್ಲಿ ಚಪ್ಪಾಳೆ ರವಿ ಮಾಸ್ಟರ್, ಶ್ವೇತಾ ಹಾಗೂ ಪೃಥ್ವಿ. ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಹೇಗನ್ಸುತ್ತೆ ಕೇಳೋಣ. ರವಿಯ ಕಿರಣಗಳು ಶ್ವೇತ ಬಣ್ಣದ ಮೋಡಗಳ ಮೇಲೆ ಬಿದ್ದು ಪೃಥ್ವಿ ಮೇಲೆ ಕಾಮನ ಬಿಲ್ಲನ್ನು ಉಂಟು ಮಾಡಿದಂಗೆ ಕಾಣಿಸುತ್ತಿತ್ತು. ಈ ಮಾತಿಗೆ ಬರ್ಲಿ ಬರ್ಲಿ ಬೆಂಕಿ ಬರ್ಲಿ. Master, very beautifully planned. The costumes, the way you selected that song, ಆ ಲಿರಿಕ್, ಆಮೇಲೆ ನಂಗೆ ಭಾಳ ಇಷ್ಟ ಆಗಿದೆ ಶ್ವೇತಾ ಅವ್ರು ಕಂಪ್ಲೀಟ್ ಆಗಿ ಆ ಲಿರಿಕ್ಸ್ನ ಶಿ ವಾಸ್ ಸಿಂಗಿಂಗ್. ಆ ಲಿಪ್ಸಿಂಗ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ರಿ. ಬ್ರಿಲಿಯಂಟ್ ಆಗಿತ್ತು. ಅಂದ್ರೆ ಅದೇ ಅಲ್ಲಲ್ಲಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಐ ಫೆಲ್ಟ್. ಆದರೆ 3 ಜನ ಮೋಸ್ಟ್ಲಿ ರವಿ ಮಾಸ್ಟರ್ ಸೆಕೆಂಡ್ ಪರ್ಫಾರ್ಮೆನ್ಸ್ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ಆ ಟಯರ್ಡ್ನೆಸ್ ಆಗಿದ್ದು ಕಾಣಿಸ್ತು, ಒಂದಷ್ಟು ಕ್ಲಮ್ಸಿ ಆಗಿ ವಿಷಯಗಳು ಕಾಣಿಸ್ತು. ಬಟ್ ಎನಿವೇಸ್ ಯು ಪೀಪಲ್ ಆರ್ ಆಲ್ವೇಸ್ ಅಮೇಝಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸ್ ಕೇಳೋಣ. ರಾಘು 8.5. ರಚ್ಚು 8. ಅರ್ಜುನ್ ಜನ್ಯ ಸರ್ 8.